ಡ್ರಗ್ಸ್ ಕೇಸಲ್ಲಿ ಜಮೀರ್ ಆಪ್ತ ಸೇರಿ ಮತ್ತೆ 4 ಸೆರೆ ಹಿಡಿಯಲಾಗಿದೆ. ಜಮೀರ್ ಅಹ್ಮದ್ ಆಪ್ತ ಅನ್ವರ್ ಭಾಷಾ ಬಂಧನ. ಡ್ರಗ್ಸ್ ಕೇಸಲ್ಲಿ ಜಮೀರ್ ಆಪ್ತ ಸೇರಿ ಮತ್ತೆ 4 ಸೆರೆ. ಜಮೀರ್ ಅಹ್ಮದ್ ಆಪ್ತ ಅನ್ವರ್ ಭಾಷಾ ಬಂಧನ. ದಾವಣಗೆರೆ ವಿದ್ಯಾನಗರ ಪೊಲೀಸರ ಕಾರ್ಯಾಚರಣೆ. ಜೆಎಚ್ ಪಟೇಲ್ ಬಡಾವಣೆಯಲ್ಲಿ ಮಾದಕ ವಸ್ತು ಸೀಸ್ ಮಾಡಲಾಗಿದೆ. ಡ್ರಗ್ಸ್ ಜಾಲ ಪ್ರಕರಣದಲ್ಲಿ ಇದೀಗ ಮತ್ತೆ 4ರನ್ನ ಅರೆಸ್ಟ್ ಮಾಡಲಾಗಿದೆ. ಡಿಸೆಂಬರ್ 22ರಂದು ನಡೆದಿದ್ದ ಡ್ರಗ್ಸ್ ಪತ್ತೆ ಕಾರ್ಯಾಚರಣೆ. ಜಿಲ್ಲಾ ಉಸ್ತುವಾರಿ ಸಚಿವರ ಆಪ್ತ ವೇದಮೂರ್ತಿ ಅರೆಸ್ಟ್. ರಾಜಸ್ಥಾನ ಮೂಲದ ರಾಮ್ ಸ್ವರೂಪ್ ಧೋಲಾರಾಮ್ ಡ್ರಗ್ಸ್ ಕೇಸಲ್ಲಿ ದೇವ್ ಕಿಶನ್ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿತ್ತು. ಇದೀಗ ಈ ಕೇಸಲ್ಲಿ ಜಮೀರ್ ಆಪ್ತ ಅನ್ವರ್ ಭಾಷಾನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಆರೋಪಿಗಳಿಂದ ಮಾದಕ ವಸ್ತುಗಳನ್ನ ಖರೀದಿಸಿದ್ರು ಎಂಬ ಆರೋಪ ಕೂಡ ಇದೆ. ಹಾಗಾಗಿ ಸದ್ಯಕ್ಕೆ ಅರೆಸ್ಟ್ ಕೂಡ ಮಾಡಲಾಗಿದೆ. ಈ ಡ್ರಗ್ಸ್ ಕೇಸಲ್ಲಿ ಜಮೀರ್ ಆಪ್ತ ಸೇರಿ ಮತ್ತೆ 4ರನ್ನ ಸೆರೆ ಹಿಡಿಯಲಾಗಿದೆ. ಈ ಒಂದು ಮಾದಕ ವಸ್ತು ಅಂದ್ರೆ ಮಾದಕ ಜಾಲ ಏನಿದೆ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ಸರ್ಕಾರ ಕೂಡ ಮಾಡ್ತಾ ಇದೆ. ಆದ್ರೆ ಈಗ ಜಮೀರ್ ಅಹ್ಮದ್ ಆಪ್ತ ಅನ್ವರ್ ಭಾಷಾ ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಸದ್ಯಕ್ಕೆ ಅರೆಸ್ಟ್ ಕೂಡ ಮಾಡಲಾಗಿದೆ. ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೆಎಚ್ ಪಟೇಲ್ ಬಡಾವಣೆಯಲ್ಲಿ ಮಾದಕ ವಸ್ತುಗಳನ್ನ ಸೀಸ್ ಮಾಡ್ಕೊಂಡಿದ್ರು. ಆ ಒಂದು ಡ್ರಗ್ಸ್ ಜಾಲ ಪ್ರಕರಣದಲ್ಲಿ ಮತ್ತೆ ಈಗ 4ರನ್ನ ಅರೆಸ್ಟ್ ಮಾಡಲಾಗಿದೆ. ಡಿಸೆಂಬರ್ 22ರಂದು ನಡೆದಿದ್ದಂತಹ ಡ್ರಗ್ಸ್ ಪತ್ತೆ ಕಾರ್ಯಾಚರಣೆ. ಜಿಲ್ಲಾ ಉಸ್ತುವಾರಿ ಸಚಿವರ ಆಪ್ತ ವೇದಮೂರ್ತಿಯನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಒಂದು ಕಡೆ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ರಾಜಸ್ಥಾನ ಮೂಲದ ರಾಮ್ ಸ್ವರೂಪ್ ಧೋಲಾರಾಮ್ ಡ್ರಗ್ಸ್ ಕೇಸಲ್ಲಿ ದೇವ್ ಕಿಶನ್ ಎಂಬಾತನನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಇದೀಗ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಜಮೀರ್ ಆಪ್ತ ಅನ್ವರ್ ಭಾಷಾನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಆರೋಪಿಗಳಿಂದ ಮಾದಕ ವಸ್ತುಗಳನ್ನ ಖರೀದಿಸಿದ್ರು ಎಂಬ ಆರೋಪದ ಹಿನ್ನೆಲೆ ಸದ್ಯಕ್ಕೆ ಜಮೀರ್ ಆಪ್ತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಡ್ರಗ್ಸ್ ಕೇಸಲ್ಲಿ ಜಮೀರ್ ಆಪ್ತ ಸೇರಿ ಮತ್ತೆ 4ರನ್ನ ಸೆರೆ ಹಿಡಿಯಲಾಗಿದೆ. ಜಮೀರ್ ಅಹ್ಮದ್ ಆಪ್ತ ಅನ್ವರ್ ಭಾಷಾನನ್ನ ಸದ್ಯಕ್ಕೆ ಅರೆಸ್ಟ್ ಕೂಡ ಮಾಡಲಾಗಿದೆ. ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವರನ್ನ ಹೊರತುಪಡಿಸಿ ಬೇರೆ ಯಾರಾದರೂ ಇದ್ದಾರೆ, ಜೊತೆಗೆ ಈ ಒಂದು ಮಾದಕ ವಸ್ತುವನ್ನ ಖರೀದಿ ಮಾಡಿದ ನಂತರ ಯಾರಿಗಾದ್ರೂ ಕೊಡ್ಲಿಕ್ಕೆ ಅಂತ ಏನಾದ್ರೂ ಇಟ್ಕೊಂಡಿದ್ರ ಅಥವಾ ಅವರೇ ಅದನ್ನು ಉಪಯೋಗಿಸ್ತಾ ಇದ್ರ, ಅದೆಲ್ಲದರ ಬಗ್ಗೆ ಕೂಡ ಎನ್ಕ್ವೈರಿಯನ್ನ ಮಾಡ್ತಾರೆ. ಒಂದು ವೇಳೆ ಬೇರೆ ಯಾರಿಗಾದ್ರೂ ಕೊಡಲಿಕ್ಕೆ ಅಂತ ಏನಾದ್ರು ಇಟ್ಕೊಂಡಿದ್ರೆ ಅದ್ರ ಬಗ್ಗೆ ಕೂಡ ಎನ್ಕ್ವೈರಿಯನ್ನ ಮಾಡ್ತಾರೆ. ಅವರನ್ನು ಕೂಡ ಕರೆದು ವಿಚಾರಣೆಯನ್ನ ಮಾಡುವ ಕೆಲಸವನ್ನ ಮಾಡ್ತಾರೆ. ಒಂದು ಮಾದಕ ಜಾಲ ಏನಿದೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಸರ್ಕಾರ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಮಾಡಿದೆ. ಜೊತೆಗೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ. ಇನ್ನು ರೀಸೆಂಟಾಗಿ ಕೂಡ ಒಂದು ಬುಲ್ಡೋಸರ್ ನೀತಿಯನ್ನು ಅನುಸರಿಸಬೇಕು ಅಂತ ಪರಮೇಶ್ವರ್ ಅವರು ಕೂಡ ಒಂದು ಆರ್ಭಟಿಸಿದ್ರು. ಆದರೆ ಆ ಒಂದು ವಿಚಾರ ಅಷ್ಟಕ್ಕೆ ಸ್ಟಾಪ್ ಆಯಿತು. ಸದ್ಯಕ್ಕೆ ಏನು ಮಾಡ್ತಾರೆ ಸರ್ಕಾರ, ಯಾವ ರೀತಿ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ.